ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ ಭಕ್ತರೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಹಾಗೆ ಕೋಲಾರ ಸಿಟಿ ಟೌನ್ EMTC ಆಫೀಸ್ ಹಾಸ್ಪಿಟಲ್ ಅಂತ ಕರೀತಾರೆ. EMTC ಹಾಸ್ಪಿಟಲ್ ಅಂತ ಅಂದರೆ ಇದು ಕ್ರಿಶ್ಚಿಯನ್ರದ್ದು ಮಿಷನರಿ ಕ್ರಿಶ್ಚಿಯನ್ ಕ್ರೈಸ್ತ ಮಿಷನರಿ ಹಾಸ್ಪಿಟಲ್. ಇದು ಮುಂಭಾಗ ಇದ್ದೀನಿ. ನಾನ್ಯಾಕಪ್ಪ ಇಲ್ಲಿದ್ದೀನಿ ಅಂದರೆ ನಾನಿಲ್ಲಿ ಬಾಲ್ಯದಲ್ಲಿ ನನ್ನ ವಯಸ್ಸಾಗ ಕೇವಲ 15 ವಯಸ್ಸಿರ್ಬೋದು, ಇನ್ನೂ ಕೆಳಗೆ 14, 13, 12 ವಯಸ್ಸು. ಆ ಟೈಮಲ್ಲಿ ಈ ಹಾಸ್ಪಿಟ್ಲಿಗೆ ಬಂದಿದ್ದೆ ನಾನು. ಅನಂತರ ಯಾವಾಗ ಒಂದು ಸಾರಿ ಸುಮ್ಮನೆ ಬಂದಿದ್ದೆ, ಮತ್ತೆ ಬಂದಿಲ್ಲ, ಈಗ ಬಂದಿದ್ದೀನಿ. ಕಾರಣ ಏನಪ್ಪ ಅಂದರೆ ಈ ಹಾಸ್ಪಿಟ್ಲಲ್ಲಿ ಆಗ ನಮ್ಮ ಚಿಕ್ಕಪ್ಪ ಅಣ್ಣನ ಮಗ ಒಬ್ಬ ಅಡ್ಮಿಟ್ ಆಗಿದ್ದ ಈ ಹಾಸ್ಪಿಟ್ಲಲ್ಲಿ. ಯಾತಕಪ್ಪ ಅಡ್ಮಿಟ್ ಆಗಿದ್ನಂದರೆ ಆ ಮಹಾನ್ ಭಾವ ಅಡ್ಮಿಟ್ ಆಗಿದ್ದಾಗ ನೋಡಿ ಅಲ್ಲಿ ಬಾಗಿಲು ಕಾಣುತ್ತೆ, ಅದೇ ಬಾಗಿಲು ಎಡಗಡೆ ಒಂದು ರೂಮ್ ಇದೆ ನೋಡಿರಿ, ಆ ರೂಮಲ್ಲಿದ್ದ. ನಾನು ತೋರಿಸ್ತೀನಿ ಈಗ ನಿಮಗೆ ಸರಿಯಾಗಿ. ಆದರೆ ಅವನು ಯಾಕೆ ಅಡ್ಮಿಟ್ ಆಗಿದೆ ಅಂದರೆ ನಮ್ಮ ಚಿಕ್ಕಪ್ಪ ಒಂದು ಸೈಟ್ ತೊಗೊಂಡ ಈ ಕೋಲಾರ ಒಳ್ಳೆ ಏರಿಯಾನಲ್ಲಿ, ಕೋಲಾರದಲ್ಲಿ ಸೈಟ್ ತೊಗೊಂಡ್ಮೇಲೆ ಅವನಿಗೆ ಹೊಟ್ಟೆ ಉರಿ ಬಂತು. ಯಾಕೆ ಹೊಟ್ಟೆ ಉರಿ ಬಂತಂದರೆ ನಮ್ಮ ಚಿಕ್ಕಪ್ಪ ಸೈಟ್ ತೊಗೊಬಿಟ್ರೆ ಇಲ್ಲಿ ಮನೆ ಕಟ್ಬಿಟ್ರೆ ಅವನಿಗೆ ಹೊಟ್ಟೆ ಉರಿ. ಯಾಕಂದರೆ ಅವ್ನಿಗೆ ಏನಾಗಬೇಕು ನಮ್ಮ ಚಿಕ್ಕಪ್ಪ ಅಂದರೆ ಅವನಿಗೂ ನಮ್ಮ ಚಿಕ್ಕಪ್ಪನೇ ಆಗಬೇಕು ಅವನಿಗೂ. ಯಾಕಂದರೆ ಅವರ ಅಪ್ಪನ ಅಣ್ಣ ನಮ್ಮ ಚಿಕ್ಕಪ್ಪ, ಅವರ ಅಪ್ಪನ ಅಣ್ಣ ನಮ್ಮ ಚಿಕ್ಕಪ್ಪ. ಅಂದರೆ ನಮ್ಮ ಚಿಕ್ಕಪ್ಪ ಏನಾಗಬೇಕು, ಅವನಿಗೆ ದೊಡ್ಡಪ್ಪ ಆಗಬೇಕು. ನಮ್ಮ ಚಿಕ್ಕಪ್ಪಗೆ ಗಂಡು ಮಕ್ಕಳಿಲ್ಲ, ಹೆಣ್ಮಗು ಒಂದೇ ಒಂದು, ಮೊದಲನೇ ಹೆಂಡತಿಗೆ. ಆಸ್ತಿ ಇದೆ, ರೈಲ್ವೆ ಡ್ಯೂಟಿಯಲ್ಲಿ ಇದೇ ಕೋಲಾರದಲ್ಲಿದ್ದಾರೆ. ಅವನು ಬಂದು ಹಳ್ಳಿಯಲ್ಲಿದ್ದಾನೆ, ಅವನಿಗೆ ಮನೆ ಇಲ್ಲ. ಈಗ ನಮ್ಮ ಚಿಕ್ಕಪ್ಪ ಇಲ್ಲಿ ಕೋಲಾರದಲ್ಲಿ ಸೈಟ್ ತೊಗೊಬಿಟ್ಟು ಮನೆ ಕಟ್ಬಿಟ್ರೆ ಅವನಿಗೆ ನಷ್ಟ ಆಗುತ್ತೆ. ಅದಕ್ಕೆ ಅವನೇನು ಮಾಡ್ದ, ನನಗೆ ಹೊಟ್ಟೆ ನೋವು ಕಾಯಿಲ ಜ್ವರ ಬಂದುಬಿಟ್ಟಿದೆ ಅಂತ ನೋಡ್ರಿ ಅಲ್ಲಿ ಬಾಗಿಲು ಕಾಣುತ್ತಲ್ಲ, ಅದರಲ್ಲಿ ಅಡ್ಮಿಟ್ ಆಗಿಬಿಟ್ಟ. ಇದೇ ದೊಡ್ಡ ಹಾಸ್ಪಿಟಲು. ಆಗ ಇದು ಹಳೆಯದು, ನಾನು ಬಾಗಿಲು ತೋರಿಸ್ತಾ ಇದ್ದೀನಿ, ಆ ಮರಗಳ ಪಕ್ಕದಲ್ಲಿ ನೋಡಿ ನೇರವಾಗಿ ಬಾಗಿಲು. ಆ ಬಾಗಿಲಿದೆಯಲ್ಲ ಅದು ರೂಮು, ಹಳೆಯದಾಗ ಬ್ರಿಟಿಷರ ಕಾಲದ ಹಾಸ್ಪಿಟ್ಲ್. ಆಗ ಎಷ್ಟನೇ ಇಸ್ಪಿಲ್ ಅಂದರೆ 1982 ಅಂತ ಇಟ್ಕೊಬಿಡಿ. 1982ರಲ್ಲಿ ಆ ರೂಮಲ್ಲಿ ಅಡ್ಮಿಟ್ ಆಗಿದ್ದ ಅವನು, ಮಹಾನ್ ಭಾವ. ನಾನು ಅವನಿಗೆ ಇಡ್ಲಿ ತಂದು ಕೊಡ್ತಿದ್ದೆ. ಈ ಏರಿಯಾದಲ್ಲಿ ಇಡ್ಲಿ ಸಿಗ್ತಿತ್ತು, ತಂದು ಕೊಡ್ತಿದ್ದೆ. ನಮ್ಮ ಚಿಕ್ಕಪ್ಪ ಕಳಿಸ್ತಿದ್ದ ದುಡ್ಡು ಕೊಟ್ಟು. ಆಮೇಲೆ ಚಿಕ್ಕಪ್ಪ ಅವನಿಗೆ ಹೊಟ್ಟೆನೋ ಬಂತಂತೆ ಈತ ಸೈಟ್ ತೊಗೊಂಡಿದ್ದಕ್ಕೆ. ಮಾರ್ಬಿಡು, ನನಗೆ ಕಾಯಿಲೆ ಬಂದುಬಿಟ್ಟಿದೆ, ನೀನು ಸೈಟ್ ತೊಗೊಂಡಿರೋದು ಸರಿ ಇಲ್ಲ, ನೀನು ಸೈಟ್ ತೊಗೊಂಡಿರೋದ್ರಿಂದ ಗ್ರಹಬಲ ಸರಿ ಇಲ್ಲ, ನಕ್ಷತ್ರ ಬಲ ಸರಿ ಇಲ್ಲ, ಅಪ್ಶಕ್ನ ನೋಡು ನನಗೆ ಕಾಯಿಲೆ ಬಂದುಬಿಟ್ಟಿದೆ ಅಂತ ಅಡ್ಮಿಟ್ ಆಗಿಬಿಟ್ಟಿದ್ದ ಹಾಸ್ಪಿಟ್ಲಲ್ಲಿ ಅವನು. ನಮ್ಮ ಚಿಕ್ಕಪ್ಪ ಅವ್ನ ಕಾಟ ತಾಳಲಾರ್ದೆ ಮಾರ್ಬಿಟ್ಟ. ಆಮೇಲೆ ಅವನು ದುಡ್ಡಿಸ್ಕೊಬಿಟ್ಟು ನಮ್ಮ ಚಿಕ್ಕಪ್ಪ ಹತ್ರ ನಮ್ಮೂರಲ್ಲೇ ಮನೆ ಕಟ್ಬಿಡು ನೀನು, ಹೆಂಗೋ ರಿಟೈರ್ಡ್ ಆದಮೇಲೆ ಅಂತ ಹೇಳ್ಬಿಟ್ಟ. ಆಮೇಲೆ ಊರಲ್ಲೇ ಮನೆ ಕಟ್ದ ನಮ್ಮ ಚಿಕ್ಕಪ್ಪ, ಅವನ ಮಾತು ಕೇಳಿ. ನಮ್ಮ ಚಿಕ್ಕಪ್ಪಗೆ ಇನ್ನೂ ರಿಟೈರ್ಮೆಂಟ್ ಒಂದು 3-4 ವರ್ಷ ಆಯಿತು. ಆಮೇಲೆ ಹೋಗೋದು ಆ ಊರಿಗೆ. ಈಗಲೇ ಮನೆ ಕಟ್ಬಿಟ್ಟ ನಮ್ಮ ಚಿಕ್ಕಪ್ಪ ಹಳ್ಳಿಯಲ್ಲಿ. ಯಾಕಂದರೆ ಇಲ್ಲಿ ಖಾಲಿ ಮಾಡ್ಬೇಕಾಗುತ್ತೆ ರೈಲ್ವೆ ಕ್ವಾರ್ಟರ್ಸ್. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿದ್ದ ನಮ್ಮ ಚಿಕ್ಕಪ್ಪ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಈಗಾಗಲೇ ನಾನು 3 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಗೊತ್ತಾಯ್ತಲ್ಲ. ಇದು ನೋಡಿ ರೈಲ್ವೆ ಸ್ಟೇಷನ್ಗೆ ಹೋಗೋ ಮಾರ್ಗ ಅದು. ಆ ಗೇಟ್ ನೋಡಿದ್ರಲ್ಲ ಅದು, ಇದು ಸರ್ಕಲಲ್ಲಿದ್ದೀನಿ ನಾನು, ಹಾಸ್ಪಿಟಲ್ ಸರ್ಕಲಲ್ಲಿ, ಗೊತ್ತಾಯ್ತಲ್ಲ. ಹಾಗೆ ಅವನ ಮಾತು ಕೇಳಿ ನಮ್ಮ ಚಿಕ್ಕಪ್ಪ ಇದು ಮಾಡಿಬಿಟ್ಟ, ಸೈಟ್ ಮಾರ್ದ, ಊರಲ್ಲಿ ಮನೆ ಕಟ್ದ, ಲಾಸ್ಟ್ಗೆ ಅವನೇ ವಾಸ ಮಾಡ್ದ ಅಲ್ಲಿ. ಅಂಥ ಕೆಲಸ ಆಯಿತು, ಗೊತ್ತಾಯ್ತಲ್ಲ. ಅದಕ್ಕೆ ಆ ಹಾಸ್ಪಿಟಲ್ ನಾನು ನಿಮಗೆ ತೋರಿಸ್ದೆ, ಕ್ರೈಸ್ತ ಧರ್ಮದ್ದು. ಅವನಿಂದ ನಮ್ಮ ಚಿಕ್ಕಪ್ಪ ಕೆಟ್ಟ. ಆಮೇಲೆ ಆ ಮನೇಲಿ ವಾಸ ಮಾಡ್ದ 5-6 ವರ್ಷ ಅವನು. ಆಮೇಲೆ ನಮ್ಮ ಚಿಕ್ಕಪ್ಪ ರಿಟೈರ್ಮೆಂಟ್ ಆಯಿತು. ಮತ್ತು ಊರಿಗೆ ಹೋದ ನಮ್ಮ ಚಿಕ್ಕಪ್ಪ, ಮನೆ ಬಿಟ್ಬಿಡಪ್ಪ ನಂದು ಅಂತ. ಆದರೆ ಅವನು ಬಿಡಲಿಲ್ಲ, ನಿನಗೆ ಬೇರೆ ಮನೆ ಕಟ್ಕೊಡ್ತೀನಿ, ಇದು ಆಗೋದಿಲ್ಲ ದೊಡ್ಡಪ್ಪ ನಾನು ಬಿಡೋಕ್ಕೆ ಅಂತ ಕೂತ್ಕೊಬಿಟ್ಟ ಅಂತ ಅವನು ಮಾಡ್ದ. ಆಮೇಲೆ ನಮ್ಮ ಚಿಕ್ಕಪ್ಪ ಅವನು ಹೇಳಿದ ಮಾತುಗಳು ಕೇಳಿ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತ ಆಗಿ ಸತ್ತು ಹೋದ. ಯಾಕಂದರೆ ಅವ್ನು ಮನೆ ಬಿಡಲ್ಲ ಅಂತ ಅವನೇ, ಬೇರೆ ಮನೆ ಕಟ್ಕೊಡ್ತೀನಿ ಅಂತ ಅವನೇ. ಅದು ನಮ್ಮ ಚಿಕ್ಕಪ್ಪನ ಮನೆ. ಅಂಥ ಕೆಲಸ ಆಯಿತು, ಬಿಡಿ, ಅದು ಬೇರೆ ಕಥೆ ಆಯಿತು. ಈಗ ನಾನು ನಿಮಗೆ ತೋರಿಸ್ತಾ ಇರೋದಿಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್. ಇದು SNR ಹಾಸ್ಪಿಟಲ್ ಅಂತ, ಕೋಲಾರದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲ್. ನಾನು ಆಗಲೇ ತೋರಿಸಿದ್ದು ನಿಮಗೆ ಮಿಷನರಿ ಕ್ರೈಸ್ತದ್ದು. ಇದು ಬಂದು ಕ್ರೈಸ್ತದ್ದು ಮಿಷನರಿ ಅಲ್ಲ ಈ ಹಾಸ್ಪಿಟಲು. ಇದು ಬಂದು ಗೌರ್ಮೆಂಟ್ ಹಾಸ್ಪಿಟಲು, ಅದರ ಪಕ್ಕದಲ್ಲೇ ಇದೆ, ಆ ಮಿಷನರಿ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ.
ಅವನು ಅಡ್ಮಿಂಟ್ ಆಗಿದ್ದು ಮಿಷನರಿ ಹಾಸ್ಪಿಟ್ಲಲ್ಲಿ. ಈ ಹಾಸ್ಪಿಟಲ್ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಈಗ ನಿಮಗೆ ಅಂದರೆ, ನೋಡಿರಿ ನೇರವಾಗಿ ಅಲ್ಲಿ ತೋರಿಸ್ತೀನಿ ನೋಡಿ. ಇದು ನಾನು ಚಿಕ್ಕ ಹುಡುಗ ಅಲ್ಲಿ, ಅಂದರೆ ಸುಮಾರು ಒಂದು 4 ವರ್ಷ ವಯಸ್ಸು ನಂದು, 4 ಇಲ್ಲ 5 ವರ್ಷ ವಯಸ್ಸು. ಆ ಟೈಮಲ್ಲಿ ಇಲ್ಲಿ ನಮ್ಮ ತಂದೆ ನನಗೆ ಅಡ್ಮಿಟ್ ಮಾಡಿದ್ದ, ನಮ್ಮ ತಂದೆ ತಾಯಿ ನನ್ನ ಅಡ್ಮಿಟ್ ಮಾಡಿದ್ರು ಇದೇ ಹಾಸ್ಪಿಟ್ಲಲ್ಲಿ, SNR ಹಾಸ್ಪಿಟ್ಲಲ್ಲಿ. ಆಗ ನನಗೆ ಆಪ್ರೇಷನ್ ಆಗಿದೆ, ಗೊತ್ತಾಯ್ತಲ್ಲ. ಆಪ್ರೇಷನ್ ಆಗಿದೆ ಏನು ಅಂತ ನಿಮಗೆ ಮುಂದೆ ನಾನು ವಿವರಿಸ್ತೀನಿ. ಅದೊಂದು ದೊಡ್ಡ ಕಥೆ ಇದೆ, ಗೊತ್ತಾಯ್ತಲ್ಲ, ಮುಂದೆ ವಿವರಿಸ್ತೀನಿ. ಈ ಹಾಸ್ಪಿಟಲ್ SNR ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟಲು. ನಾನು ಸುಮಾರು ವರ್ಷಗಳಿಂದ ಇಲ್ಲಿ ಬಂದಿದ್ದೀನಿ, ಮತ್ತೆ ಬಂದಿಲ್ಲ. ಈಗ ನೋಡೋಣ ಅಂತ ಬಂದೆ, ಗೊತ್ತಾಯ್ತಲ್ಲ. ನನಗೆ ಹೊರಗಿನ ಪ್ರಪಂಚ ಅಷ್ಟು ಅಭ್ಯಾಸ ಇಲ್ಲ ಓಡಾಡಿ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇದು SNR ಹಾಸ್ಪಿಟಲು, ಸರ್ಕಾರಿ ಆಸ್ಪತ್ರೆ, ಕೋಲಾರ. ಆದರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ, ಯಾಕಂದರೆ ನಾನು ಸುಮಾರು ವರ್ಷಗಳಿಂದ ಬಂದಿದ್ದೀನಿ. ಎಲ್ಲ ಬದಲಾವಣೆ ಆಗಿದೆ, ಚೇಂಜಸ್ ಆಗಿದೆ, ಗೊತ್ತಾಯ್ತಲ್ಲ. ಈ ರೀತಿ ಈ ಹಾಸ್ಪಿಟ್ಲ್ ಗೊತ್ತಾ, ಇಲ್ಲಿ ಏನು ನನಗೆ ಆಪ್ರೇಷನ್ ಆಯಿತು ಅಂತ ಹೇಳೋದಕ್ಕೆ ಮೊದಲು, ನಾನು ಯೇಸು ಕ್ರಿಸ್ತನ ಭಕ್ತನು. ಇಂಜೆಕ್ಷನ್ ತಗೊಬಿಟ್ರೆ ಯೇಸು ಕ್ರಿಸ್ತ ಯೇಸು ಕ್ರಿಸ್ತ ಯೇಸು ಕ್ರಿಸ್ತ ಅಂತ ಹೇಳ್ಕೊಂಡು ಇಂಜೆಕ್ಷನ್ ತಗೋತಾ ಇದ್ದೆ ಡಾಕ್ಟ್ರ್ ಹತ್ರ, ನರ್ಸ್ ಹತ್ರ. ಒಂದು ದಿವಸ ನಾನು ಇಂಜೆಕ್ಷನ್ನು ತಗೊಂಡಾಗ ತುಂಬ ನೋವಾಯಿತು. ಯಾಕಪ್ಪ ಇವತ್ತು ಇಷ್ಟೊಂದು ನೋವಾಗ್ಬಿಡ್ತು ಯೇಸು ಕ್ರಿಸ್ತ ಅಂತ ಅಂದ್ಕೊಂಡೆ. ಆವಾಗ ಗೊತ್ತಾಯಿತು, ನಾನು ಮನೆಯಿಂದ ಹಾಸ್ಪಿಟ್ಲಿಗೆ ಬರೋವಾಗ ಯೇಸು ಕ್ರಿಸ್ತನನ್ನು ನಾನು ತಿಳ್ಕೊಂಡಿರಲಿಲ್ಲ ಅವತ್ತು. ಪ್ರತಿದಿನ ಯೇಸು ಕ್ರಿಸ್ತನನ್ನು ನಾನು ತಿಳ್ಕೊಂಡು ಬರ್ತಿದ್ದೆ ಮನೆಗೆ. ಯಾಕಂದರೆ ಯೇಸು ಕ್ರಿಸ್ತನ ಪುಸ್ತಕಗಳನ್ನು ನಮ್ಮೂರಲ್ಲಿ ಯಮನಾಣಪ್ಪ ಅಂತಿದ್ರು. ಯಮನಾಣಪ್ಪ ಅಂತ ಏಡಿಕೆಷ್ಟು ಅವರು ಯೇಸು ಕ್ರಿಸ್ತನ ಪುಸ್ತಕಗಳು ತಂದು ಮನೆಯಲ್ಲಿ ಕೊಡೋರಲ್ಲ, ಲೋಡ್ಗಟ್ಲೆ. ಅವುಗಳು ನಾನು ಓದಿ ಪ್ರತಿಯೊಂದು ಪುಸ್ತಕನೂ ಕ್ರೈಸ್ತ ಧರ್ಮದ ಬಗ್ಗೆ ಸಾಕಷ್ಟು ಜ್ಞಾನ ಪಡೆದೆ. ಅದಕ್ಕೆ ಭಕ್ತಿ ಇತ್ತು ನನಗೆ ಯೇಸು ಕ್ರಿಸ್ತನ ಮೇಲೆ. ಫಸ್ಟು ನಾನು ಹೇಳ್ಬೇಕಂದ್ರೆ ಹೆಚ್ಚಾಗಿ ಯೇಸು ಕ್ರಿಸ್ತನ ಭಕ್ತನೇ ಆಗಿದ್ದೆ, ಗೊತ್ತಾಯ್ತಲ್ಲ. ಆದರೆ ಅವತ್ತೇನಾಯಿತು, ನಾನು ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ. ಮನೆಯಿಂದ ಹಾಸ್ಪಿಟ್ಲಿಗೆ ಬರೋದ್ರ ಒಳಗೆ ಯೇಸು ಕ್ರಿಸ್ತ ಅಂತ ಹೇಳ್ಕೊಂಡು ಬರ್ತಿದ್ದೆ. ಆದರೆ ಅವತ್ತು ನಾನು ಯೇಸು ಕ್ರಿಸ್ತನ ಸರಿಯಾಗಿ ತಿಳ್ಕೊಂಡಿಲ್ಲ, ಧ್ಯಾನ ಮಾಡಿಲ್ಲ, ಬರೋ ದಾರಿಯಲ್ಲಿ ಜಪ ಮಾಡಿಲ್ಲ. ಇಂಜೆಕ್ಷನ್ ತೊಗೊಂಡ್ಮೇಲೆ ಗೊತ್ತಾಯಿತು ಯಾಕೆ ಇಷ್ಟು ನೋವಾಯಿತು ಅಂತ. ಆದರೆ ಅದಕ್ಕೆ ಮುಂಚೆ ಪ್ರತಿದಿನ ನೋವೇ ಆಗ್ತಿರಲಿಲ್ಲ. ಆ ರೀತಿ ಭಕ್ತಿ ಮಾರ್ಗದಲ್ಲಿ ನಾನು ಫಸ್ಟು ಯೇಸು ಕ್ರಿಸ್ತನಲ್ಲಿ ಆತನ ಧ್ಯಾನ ತಪಸ್ಸಿನಿಂದ ನಾನು ಭಕ್ತಿ ಮಾರ್ಗವನ್ನು ಕಂಡುಕೊಂಡೆ. ಇದು SNR ಹಾಸ್ಪಿಟ್ಲ್. ಆದರೆ ಇಲ್ಲಿ ಆಪ್ರೇಷನ್ ಆಯಿತಲ್ಲ ನನಗೆ, ಅದೊಂದು ದೊಡ್ಡ ಕಥೆ ಇದೆ. ಅದೊಂದು ಅದ್ಭುತವಾದ ಕಥೆ. ಒಂದು ರೀತಿ ಅದು ET ಅಂತಿರಲ್ಲ ನೀವು, ಅನ್ಯಗ್ರಹ, ಆ ರೀತಿ ಸಂಬಂಧಪಟ್ಟಿದ್ದು. ಇದೆಲ್ಲ KGF, ಚಿನ್ನದ ಗಣಿ, ಹಾಗೆ ಅಲ್ಲೊಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ವಿಚಾರ. ಅದು ಸಮಯ ಬಂದಾಗ ಹೇಳ್ತೀನಿ, ಗೊತ್ತಾಯ್ತಲ್ಲ. ಇಲ್ಲೇ ಪಕ್ಕದಲ್ಲಿ ನಮ್ಮದು ರೈಲ್ವೆ ಕ್ವಾರ್ಟರ್ಸ್ ಇರುತ್ತೆ, ಅಲ್ಲಿ ನಮ್ಮ ಮನೆ ಇರುತ್ತೆ, ಗೊತ್ತಾಯ್ತಲ್ಲ. ಅದ್ರ ಬಗ್ಗೆ ಈಗಾಗಲೇ ನಾನು ವೀಡಿಯೋಗಳು ಹಾಕಿದ್ದೀನಿ, ನೋಡಿದ್ದೀರ. ಇನ್ನು ಇಲ್ಲಿಂದ ನಾವು ಮುಂದೆ ಹೋದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ನೋಡಿ ಅಲ್ಲಿ ಕಾಣುತ್ತಲ್ಲ ಆರ್ಚ್ ಥರ, ಅಲ್ಲಿಂದ ಆ ಆರ್ಚ್ ಥರ ಆವಾಗಲೇ ನಾನು ತೋರಿಸ್ತೆ ನೋಡಿ, ಅಲ್ಲಿ ಆರ್ಚ್ ಥರ. ಇದು ಸರ್ಕಲ್, ಹಾಸ್ಪಿಟ್ಲ್ ಮುಂದ್ಗಡೆ ಕೋಲಾರ ಸರ್ಕಲ್. ಇದು ಆ ಆರ್ಚ್ ಇದೆಯಲ್ಲ ಅಲ್ಲಿ, ಅದು ಏತಕ್ಕೆ ಅಂದರೆ ಕನಕದಾಸರ ಕನಕ ಚೌಡ್ರಿ ಇದೆ, ಅವ್ರದ್ದೊಂದು ಸಂಘ ಅಲ್ಲಿ. ಆ ಕನಕ ಚೌಡ್ರಲ್ಲಿ ಮದುವೆಗಳು, ಫಂಕ್ಷನ್ಗಳಾಗುತ್ತೆ. ಒಂದು ಕಾಲದಲ್ಲಿ ಆ ಕನಕ ಚೌಡ್ರಲ್ಲಿ ಶಂಕರ್ ನಾಗು ಕನ್ನಡ ಸಿನಿಮಾ ಚಲನಚಿತ್ರ ದೇವರಾಟ, ಆ ಶೂಟಿಂಗೆಲ್ಲ ಇದೇ ಸರ್ಕಲಲ್ಲೇ ನಡೆದಿದ್ದು. ಈ ಕನಕ ಚೌಡ್ರಿ ನೋಡ್ರೆ ರೈಟ್ ಸೈಡಲ್ಲಿದೆ, ನೀವು ನೋಡ್ಬೋದು. ಈಗ ರೈಟ್ ಸೈಡಲ್ಲಿ ಇದು ಕನಕ ಚೌಡ್ರಿ ಇರುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ ಈ ಕನಕ ಚೌಡ್ರಿ ಒಳಗಡೆ ಶಂಕರ್ನಾಗ್ದು ಒಂದು ಶೂಟಿಂಗ್ ಆಯಿತು, ಅಂದರೆ ಮದುವೆ ಮಾಡ್ಕೊತಾನೆ ಅವನು. ಆಗ ಕಳ್ಳರೆಲ್ಲ ಬಂದು ಅಲ್ಲಿ ದರೋಡೆ ಮಾಡ್ತಾರೆ. ಆ ರೀತಿ ಶೂಟಿಂಗು ಒಂದು ಮದುವೆ ನಡೆದಾಗ. ಇನ್ನು ಮುಂದೆ ಹೋದರೆ ನಾವು ರೈಲ್ವೆ ಸ್ಟೇಷನ್ ಸಿಗುತ್ತೆ. ಈಗಾಗಲೇ ತೋರಿಸಿದ್ದೀನಿ ನಿಮಗೆ. ಮುಂದೆ ಹೋದರೆ ನಿಮಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ ಈ ಸರ್ಕಲ್ಲಿಂದ, ಗೊತ್ತಾಯ್ತಲ್ಲ. ಕನಕ ಚೌಡ್ರಿ ಪಕ್ಕದಲ್ಲಿ ಹೋಗಬೇಕು. ಈಗಾಗಲೇ ನಿಮ್ಮ ಕನಕ ಚೌಡ್ರಿ ನೋಡಿದ್ದೀರಾ. ಈ ಸರ್ಕಲಲ್ಲೆಲ್ಲ ಶೂಟಿಂಗ್ ನಡೀತಿದೆ, ಶಂಕರ್ನಾಗ್ ಸಿನಿಮಾ ದೇವರಾಟ. ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಕೂಡ ಮಿಷನ್ ಹಾಸ್ಪಿಟ್ಲಲ್ಲಿ ಕೂಡ ಈಗಾಗಲೇ ನಾನು ತೋರಿಸಿದ್ನಲ್ಲ, ಮಿಷನ್ ಹಾಸ್ಪಿಟ್ಲು, ಅಲ್ಲಿ ಕೂಡ ಶೂಟಿಂಗ್ ಆಗಿರುತ್ತೆ. ಅಲ್ಲಿ ಅವಳಿ ಜವಳಿ ಮಕ್ಕಳಾಗಿರ್ತದೆ, ಲೀಲಾವತಿ ಅನಿಸುತ್ತೆ, ಆ ಶೂಟಿಂಗ್ ಆಗಿರುತ್ತೆ, ಗೊತ್ತಾಯ್ತಲ್ಲ. ಈಗ ನೀವು ಇಲ್ಲಿ ಈ ರಸ್ತೆನಲ್ಲಿ ಹೋದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ ಮಾರ್ಗ. ಇದೆಲ್ಲ ನನಗೆ ಅವಾಗ ಚಿರಪರಿಚಿತ. ಲೆಫ್ಟಲ್ಲಿ ಸಿಲ್ಕ್ ಫಾರಮ್, ರೇಷ್ಮೆ ಬಿತ್ತನೆ ಕೋಟೆ ಇರುತ್ತೆ, ಗೊತ್ತಾಯ್ತಲ್ಲ. ಈ ರೀತಿ ನನ್ನ ಬಾಲ ಜೀವನ ಇಲ್ಲೆಲ್ಲ ಇತ್ತಿತ್ತು.
ಇದೊಂದು ಸಣ್ಣ ಪರಿಚಯ ಕೋಲಾರದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಇನ್ನೂ ಹೆಚ್ಚಿನ ಪರಿಚಯ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಯ್ನ್ ಏನಪ್ಪ ಅಂದರೆ, ನಾನು ಆಗಲೇ ಹೇಳಿದೆ, ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿದ್ದು, ಅನ್ಯಗ್ರಹ ಜೀವಿ ET ಅಂತೀರಲ್ಲ, KGF ಅಂತ, ಅದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ.